ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಕ್ರೈಸ್ಟ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಸ್ಪೆಸಿಫಿಕ್ ಪೇಪರ್ ಕಂಪ್ಯೂಟರ್ ಸೈನ್ಸ್, ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಇವತ್ತು ಏನು ತಿಳ್ಕೊಳ್ಳೋಣ, ಎಸ್ಕೇಪ್ ಸೀಕ್ವೆನ್ಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದನ್ನು ಇನ್ನೊಂದು ಹೆಸರಿಂದ ಏನಂತ ಕರೀತಾರೆ, ಅವರು ಬ್ಯಾಕ್ ಸ್ಲ್ಯಾಶ್ ಕಾನ್ಸ್ಟಂಟ್ಸ್ ಅಂತಾನು ಕರೀತಾರೆ. ಯೂಶ್ವಲಿ ನೋಡಿ, ನೀವು ಪ್ರೋಗ್ರಾಮ್ ಬರಿತಿರ್ತೀರಲ್ಲ, ಅಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಪ್ರಿಂಟ್ ಮಾಡ್ತಾ ಇರ್ತೀರಿ, ಅಥವಾ ಸ್ಟ್ರಿಂಗ್ಸ್ ಅಂದರೆ ಅಕ್ಷರಗಳನ್ನು, ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡ್ತಾ ಇರ್ತೀರಿ. ಬಟ್ ಸಮ್ಟೈಮ್ಸ್ ನೀವು ಪ್ರೋಗ್ರಾಮಲ್ಲಿ ಔಟ್ಪುಟ್ಟಲ್ಲಿ ನಿಮಗೇನು ಬೇಕಾಗುತ್ತೆ, ನೆಕ್ಸ್ಟ್ ಲೈನ್ಗೆ ಔಟ್ಪುಟ್ ಮೂವ್ ಆಗೋ ಥರ ಮಾಡಬೇಕಾಗುತ್ತೆ, ಅಥವಾ ಸ್ಪೇಸ್ ಬರೋ ಥರ ಪ್ರಿಂಟ್ ಮಾಡಬೇಕಾಗುತ್ತೆ, ಅಥವಾ ಸಿಂಗಲ್ ಕೋಟ್ ಪ್ರಿಂಟ್ ಆಗಬೇಕು, ಡಬಲ್ ಕೋಟ್ ಪ್ರಿಂಟ್ ಆಗಬೇಕು. ಇದೆಲ್ಲ ನಮಗೆ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ. ಆವಾಗ ನಾವು ಯೂಸ್ ಮಾಡಬೇಕಂದ್ರೆ ಎಸ್ಕೇಪ್ ಸೀಕ್ವೆನ್ಸಸ್ ಯೂಸ್ ಮಾಡಬೇಕು. ಎಸ್ಕೇಪ್ ಸೀಕ್ವೆನ್ಸಸ್ ಯೂಸ್ ಮಾಡಿ ಸ್ಪೆಷಲಾಗಿ ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್ಸನ್ನು ಪ್ರಿಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗಂದ್ರೆ ವಾಟ್ ಈಸ್ ಎಸ್ಕೇಪ್ ಸೀಕ್ವೆನ್ಸ್? ಎಸ್ಕೇಪ್ ಸೀಕ್ವೆನ್ಸಸ್ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ ಕಾಂಬಿನೇಷನ್ಸ್. ಕಂಪಲ್ಸರಿ ಅದರಲ್ಲಿ ಏನಿರುತ್ತೆ, ಬ್ಯಾಕ್ ಸ್ಲ್ಯಾಶ್ ಯೂಸ್ ಮಾಡ್ತಾರೆ. ಅದ್ರ ಜೊತೆ ಸಮ್ ಕ್ಯಾರೆಕ್ಟರ್ಸನ್ನು ಆ್ಯಡ್ ಮಾಡಿ ಕಾಂಬಿನೇಷನ್ ಮಾಡಿಕೊಂಡು ಅದನ್ನು ಸಮ್ ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾರೆ. ಲೈಕ್ ನಾನು ಹೇಳಿದ್ನಲ್ಲ, ಔಟ್ಪುಟ್ಟಲ್ಲಿ ಒನ್ ಲೈನ್ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಲೈನಿಗೆ ಬರಬೇಕಂದ್ರೆ ನಾವು ಏನು ಮಾಡ್ತೀವಿ, ಸ್ಲ್ಯಾಶ್ ಎನ್ ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್ ನೆಕ್ಸ್ಟ್ ಲೈನ್ ಕ್ಯಾರೆಕ್ಟರ್. ಅದು ಪ್ರಿಂಟ್ ಆಗೋದಿಲ್ಲ, ಬಟ್ ದ ಔಟ್ಪುಟ್ ಗೋಸ್ ಟು ನೆಕ್ಸ್ಟ್ ಲೈನ್. ಒಂದು ಸೆಂಟೆನ್ಸ್ ಆದಮೇಲೆ ಇನ್ನೊಂದು ಸೆಂಟೆನ್ಸು ನೆಕ್ಸ್ಟ್ ಲೈನ್ಗೆ ಮೂವ್ ಆಗಬೇಕು ಅಂದರೆ ನಾವು ಏನು ಯೂಸ್ ಮಾಡಬೇಕು, ಸ್ಲ್ಯಾಶ್ ಎನ್. ಆ ಥರ ದೇರ್ ಆರ್ ಸೋ ಮೆನಿ ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್ಸ್, ಎಸ್ಕೇಪ್ ಸೀಕ್ವೆನ್ಸಸ್. ಅವುಗಳು ಯಾವ್ಯಾವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾನು ಮೊದಲೇ ಹೇಳಿದ್ದೆ, ನಾರ್ಮಲಿ ನಾವು ಏನು ಮಾಡ್ತೀವಿ, ಕ್ಯಾರೆಕ್ಟರ್ಸ್ಗಳನ್ನು ಪ್ರಿಂಟ್ ಮಾಡ್ತೀವಿ, ಪ್ರೋಗ್ರಾಮಲ್ಲಿ ವ್ಯಾಲ್ಯೂಸ್ಗಳನ್ನು ಪ್ರಿಂಟ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ನಾವು ಔಟ್ಪುಟ್ಟು ಒಂದು ಸೆಂಟೆನ್ಸ್ ಆದಮೇಲೆ ಇನ್ನೊಂದು ಸೆಂಟೆನ್ಸ್ ನೆಕ್ಸ್ಟ್ ಲೈನ್ಗೆ ಮೂವ್ ಆಗಬೇಕು, ಆಮೇಲೆ ಔಟ್ಪುಟ್ ನಡುವೆ ಸ್ಪೇಸ್ ಬರಬೇಕು, ಆಮೇಲೆ ಕೊಟೇಶನ್ ಮಾರ್ಕ್ಸ್ ಕೂಡ ಪ್ರಿಂಟ್ ಆಗಬೇಕು, ಆಮೇಲೆ ಬ್ಯಾಕ್ ಸ್ಲ್ಯಾಶ್ ಕೂಡ ಪ್ರಿಂಟ್ ಆಗಬೇಕು. ಇದೆಲ್ಲ ನಮಗೆ ರಿಕ್ವೈರ್ಮೆಂಟ್ ಇರ್ಬೋದು. ಆ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ವಿ ಆರ್ ಯೂಸಿಂಗ್ ಎಸ್ಕೇಪ್ ಸೀಕ್ವೆನ್ಸಸ್. ದಿಸ್ ಈಸ್ ನೆಸೆಸರಿ. ಯಾಕಂದರೆ ನೀವು ಕೋಡಿಂಗ್ ಮಾಡುವಾಗ ಅಥವಾ ಟೈಪಿಂಗ್ ಮಾಡುವಾಗ ಏನು ಮಾಡ್ತೀರಿ, ಪ್ರೋಗ್ರಾಮ್ ಟೈಪ್ ಮಾಡುವಾಗ ನೆಕ್ಸ್ಟ್ ಲೈನ್ ಹಾಕಿರ್ತೀರಿ, ಬಟ್ ಅಲ್ಲಿ ಔಟ್ಪುಟ್ಟಲ್ಲಿ ಅದು ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗೋದಿಲ್ಲ. ಯಾಕಂದರೆ ನೀವು ಅಲ್ಲಿ ಎಸ್ಕೇಪ್ ಸೀಕ್ವೆನ್ಸಸ್ ನೆಕ್ಸ್ಟ್ ಲೈನ್ ಕ್ಯಾರೆಕ್ಟರ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಲೈನ್ ಕ್ಯಾರೆಕ್ಟರ್ ಯೂಸ್ ಮಾಡಿದರೆ ಮಾತ್ರ ಸಿ ಕಂಪೈಲರ್ ಅಥವಾ ಸಿ ಸಾಫ್ಟ್ವೇರ್ಗೆ ಅದು ಅರ್ಥ ಆಗುತ್ತೆ. ಹಾಗಂದರೆ ಅಂಥ ಕ್ಯಾರೆಕ್ಟರ್ಸ್ ಯಾವ್ಯಾವ ಇದ್ದಾವೆ ಅಂತ ಇವತ್ತು ನೋಡೋಣ. ಆ್ಯಂಡ್ ವೈ ಆರ್ ದೇ ಕಾಲ್ಡ್ ಎಸ್ಕೇಪ್ ಸೀಕ್ವೆನ್ಸಸ್? ಯಾಕಂದರೆ ದೇ ಎಸ್ಕೇಪ್, ದೇ ವಿಲ್ ನಾಟ್ ಪ್ರಿಂಟ್. ಅವು ಪ್ರಿಂಟ್ ಆಗೋದಿಲ್ಲ, ಎಸ್ಕೇಪ್ ಆಗ್ತವೆ. ದ್ಯಾಟ್ಸ್ ವೈ ದೇ ಕಾಲ್ ಇಟ್ ಆಸ್ ಎಸ್ಕೇಪ್ ಸೀಕ್ವೆನ್ಸಸ್. ಆ್ಯಂಡ್ ಎಲ್ಲ ಎಸ್ಕೇಪ್ ಸೀಕ್ವೆನ್ಸಸ್ಸು ಬ್ಯಾಕ್ ಸ್ಲ್ಯಾಶಿಂದ ಸ್ಟಾರ್ಟ್ ಆಗ್ತವೆ. ಬ್ಯಾಕ್ ಸ್ಲ್ಯಾಶ್ ಎನ್ ಅಂದರೆ ನೆಕ್ಸ್ಟ್ ಲೈನ್ ಅಥವಾ ನ್ಯೂ ಲೈನ್. ಬ್ಯಾಕ್ ಸ್ಲ್ಯಾಶ್ ಟಿ ಕೂಡ ಒನ್ ಆಫ್ ದಿ ಎಸ್ಕೇಪ್ ಸೀಕ್ವೆನ್ಸಸ್. ಬ್ಯಾಕ್ ಸ್ಲ್ಯಾಶ್ ಬಿ, ಬ್ಯಾಕ್ ಸ್ಲ್ಯಾಶ್ ಎ, ಅಲರ್ಟ್. ಈ ಥರ ದೇರ್ ಆರ್ ಸೋ ಮೆನಿ ಬ್ಯಾಕ್ ಸ್ಲ್ಯಾಶ್ ಕಾನ್ಸ್ಟಂಟ್ಸ್. ಹಾಗಂದರೆ ಅವು ಯಾವ್ಯಾವು, ಆಮೇಲೆ ಎದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಎಕ್ಸಾಮಲ್ಲಿ ಮೇ ಬಿ ದೇ ವಿಲ್ ಆಸ್ಕ್ ಯು ದಿ ಔಟ್ಪುಟ್ ಏನು ಬರ್ಬೋದು ಅಂತ ಕೇಳ್ಬೋದು. ಸಮ್ ಎಕ್ಸಾಂಪಲ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ನೋಡೋಣಂತೆ. ಯಾವ ಎಸ್ಕೇಪ್ ಸೀಕ್ವೆನ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಐ ಹ್ಯಾವ್ ಗಿವನ್ ಇಟ್. ಸ್ಲ್ಯಾಶ್ ಎನ್ ಅಂದರೆ ಏನು, ನ್ಯೂ ಲೈನ್. ಅಂದರೆ ನಿಮ್ಮ ಪ್ರೋಗ್ರಾಮಲ್ಲಿ ಒಂದು ಸೆಂಟೆನ್ಸ್ ಆದಮೇಲೆನೋ ಅಥವಾ ಎರಡು ಸೆಂಟೆನ್ಸ್ ಆದಮೇಲೋ ಅಥವಾ ವ್ಯಾಲ್ಯೂ ಪ್ರಿಂಟ್ ಆದಮೇಲೆ ನ್ಯೂ ಲೈನ್ಗೆ ಮೂವ್ ಆಗಬೇಕು ಔಟ್ಪುಟ್ ಅಂದರೆ ನೀವೇನು ಯೂಸ್ ಮಾಡಬೇಕು, ಸ್ಲ್ಯಾಶ್ ಎನ್. ಅದೇ ಥರ ಹಾರಿಜಾಂಟಲ್ ನಿಮಗೆ ಲಾರ್ಜ್ ಸ್ಪೇಸ್ ಬೇಕು ಅಂದರೆ ಸ್ಲ್ಯಾಶ್ ಟಿ, ಬ್ಯಾಕ್ ಸ್ಪೇಸ್ ಬೇಕಂದರೆ ಸ್ಲ್ಯಾಶ್ ಬಿ, ಕ್ಯಾರೇಜ್ ರಿಟರ್ನ್ ಬೇಕಂದರೆ ಸ್ಲ್ಯಾಶ್ ಆರ್, ಅಲರ್ಟ್ ಬೀಪ್ ಸೌಂಡ್ ಬೇಕು ಅಂದರೆ ಸ್ಲ್ಯಾಶ್ ಎ, ವಿಚ್ ಗಿವ್ಸ್ ಯು ಅಲರ್ಟ್ ಸೌಂಡ್, ದಟ್ ಈಸ್ ಬೀಪ್ ಸೌಂಡ್ ಅಂತ ನಾವು ಹೇಳ್ತೀವಿ. ಅದೇ ಥರ ಬ್ಯಾಕ್ ಸ್ಲ್ಯಾಶನ್ನೇ ಪ್ರಿಂಟ್ ಮಾಡೋರಿದ್ದರೆ
ಡಬಲ್ ಸ್ಲ್ಯಾಶ್ ಹಾಕೋಬೇಕು. ಡಬಲ್ ಕೋಟ್ ಪ್ರಿಂಟ್ ಮಾಡೋರಿದ್ದರೆ ಸ್ಲ್ಯಾಶ್ ಡಬಲ್ ಕೋಟ್ ಹಾಕಬೇಕು. ಸಿಂಗಲ್ ಕೋಟ್ ಪ್ರಿಂಟ್ ಮಾಡೋರಿದ್ದರೆ ಸ್ಲ್ಯಾಶ್ ಕೋಟ್ ಯೂಸ್ ಮಾಡಬೇಕು. ನಲ್ ಕ್ಯಾರೆಕ್ಟರ್ ಪ್ರಿಂಟ್ ಮಾಡೋರಿದ್ರೆ ಅಂದರೆ ಸ್ಲ್ಯಾಶ್ ಝೀರೋ ಯೂಸ್ ಮಾಡಬೇಕು. ಇವನ್ನೆಲ್ಲ ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂತ ಸಿಂಪಲಾಗಿ ಸಮ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ಜಸ್ಟ್ ಅಬ್ಸರ್ವ್ ಮಾಡಿರಿ. ಈಗ ನ್ಯೂ ಲೈನ್ ಕ್ಯಾರೆಕ್ಟರ್ನ ನನಗೆ ಯೂಸ್ ಮಾಡಬೇಕಾಗಿದೆ. ಅದೇನು ಸ್ಲ್ಯಾಶ್ ಎನ್. ನಿಮ್ಮ ಪ್ರೋಗ್ರಾಮಲ್ಲಿ ಸ್ಲ್ಯಾಶ್ ಎನ್ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಈಗ ನೋಡೋಣ. ಸ್ಲ್ಯಾಶ್ ಎನ್ ಅಂದ್ರೇನು? ಮೂವ್ಸ್ ದ ಕರ್ಸರ್ ಟು ದಿ ನೆಕ್ಸ್ಟ್ ಲೈನ್. ಕರ್ಸರನ್ನು ನೆಕ್ಸ್ಟ್ ಲೈನ್ಗೆ ಮೂವ್ ಮಾಡುತ್ತೆ. ಎಲ್ಲಿ? ಔಟ್ಪುಟ್ಟಲ್ಲಿ. ಓಕೆ, ಈಗ ಇಲ್ಲಿ ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ, ದಟ್ ಈಸ್ ಹ್ಯಾಶ್ ಇನ್ಕ್ಲೂಡ್ stdio.h ಮೇನ್ ಫಂಕ್ಷನ್ ಇದೆ. ಓಕೆ, ಇಲ್ಲಿ ಪ್ರಿಂಟ್ ಎಫ್ ಅಲ್ಲಿ ನೀವು ನೋಡ್ಬೋದು. ಪ್ರಿಂಟ್ ಎಫ್ ಅಂದರೆ ಪ್ರಿಂಟ್ ಫಂಕ್ಷನ್. ಅಂದರೆ ಅದೇನು ಮಾಡುತ್ತೆ? ಇಟ್ ವಿಲ್ ಪ್ರಿಂಟ್ ದಿ ಕ್ಯಾರೆಕ್ಟರ್ಸ್ ಆನ್ ದಿ ಸ್ಕ್ರೀನ್. ಹಾಗಂದರೆ ಪ್ರಿಂಟ್ ಎಫ್ ಅಲ್ಲಿ ಏನಿದೆ? ಹೆಲ್ಲೋ ಸ್ಲ್ಯಾಶ್ ಎನ್ ವರ್ಡ್ ಅಂತ ಇದೆ. ಇದರ ಅರ್ಥ ಏನು? ಇಲ್ಲಿ ಸ್ಲ್ಯಾಶ್ ಎನ್ ಅನ್ನೋದು ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗೋದಿಲ್ಲ. ಸ್ಲ್ಯಾಶ್ ಎನ್ ಅಂದರೆ ಏನು? ನೆಕ್ಸ್ಟ್ ಲೈನ್. ಅದಕ್ಕೆ ನೀವು ಔಟ್ಪುಟ್ ನೋಡ್ಬೋದು. ಹೆಲ್ಲೋ ಆದಮೇಲೆ ತಂತಾನೆ ವರ್ಡ್ ಅನ್ನೋದು ನೆಕ್ಸ್ಟ್ ಲೈನ್ಗೆ ಮೂವ್ ಆಗಿದೆ ಅಲ್ವಾ? ದಿಸ್ ಈಸ್ ವಾಟ್ ದಿ ಯೂಸ್ ಆಫ್ ಸ್ಲ್ಯಾಶ್ ಎನ್. ಎಕ್ಸಾಮಲ್ಲಿ ಈ ಪ್ರೋಗ್ರಾಮ್ ಸ್ಮಾಲ್ ಕೋಡ್ ಕೊಟ್ಟು ಅದರದ್ದು ಔಟ್ಪುಟ್ ಏನು ಬರ್ಬೋದು ಅಂತಲೂ ಕೇಳ್ಬೋದು. ಮೆನಿ ಟೈಮ್ಸ್ ದೇ ಹ್ಯಾವ್ ಆಸ್ಕ್ಡ್. ಇದೆ ಅಂತಲ್ಲ, ಈ ಥರ ಕ್ವಶನ್ಸ್ ಕೂಡ ಇರಬಹುದು ಅನ್ನೋದು ನಮಗೆ ಗೊತ್ತಿರಬೇಕು. ಗೊತ್ತಾಯ್ತಲ್ಲ ವಾಟ್ ಈಸ್ ಸ್ಲ್ಯಾಶ್ ಎನ್. ಅದೇ ಥರ ವಿ ಹ್ಯಾವ್ ಸ್ಲ್ಯಾಶ್ ಟಿ. ಸ್ಲ್ಯಾಶ್ ಟಿ ಅಂದ್ರೇನು? ಇದು ಹಾರಿಜಾಂಟಲ್ ಸ್ಪೇಸ್, ಲಾರ್ಜ್ ಸ್ಪೇಸ್. ಇದು ಲೀವ್ಸ್ ಎ ಟ್ಯಾಬ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಲಾರ್ಜರ್ ಸ್ಪೇಸ್ ನಿಮಗೆ ಬೇಕಾಗಿದ್ದರೆ ಅವಾಗ ನೀವು ಏನು ಯೂಸ್ ಮಾಡಬೇಕು? ಸ್ಲ್ಯಾಶ್ ಟಿ. ಆ್ಯಂಡ್ ಎಲ್ರಿಗೂ ಗೊತ್ತಿರಬೇಕೇನೆಂದರೆ ಎಲ್ಲ ಎಸ್ಕೇಪ್ ಸೀಕ್ವೆನ್ಸಸ್ ಅಥವಾ ಎಲ್ಲ ಬ್ಯಾಕ್ ಸ್ಲ್ಯಾಶ್ ಕಾನ್ಸ್ಟಂಟ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಮಾತ್ರ ಯೂಸ್ ಮಾಡಬೇಕು. ಡು ನಾಟ್ ಯೂಸ್ ದೆಮ್ ಇನ್ ಇನ್ಪುಟ್ ಸ್ಟೇಟ್ಮೆಂಟ್. ಔಟ್ಪುಟ್ ಸ್ಟೇಟ್ಮೆಂಟ್ ಅಂದರೆ ಯಾವುದು? ಪ್ರಿಂಟ್ ಎಫ್ ಅಲ್ಲಿನೇ ಯೂಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಪ್ರಿಂಟ್ ಎಫ್ ಅಂತ ಇದೆ, ನೇಮ್ ಅಂತ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸ್ಲ್ಯಾಶ್ ಟಿ ಅಂತ ಬರೆದಿದ್ದಾರೆ, ಆಮೇಲೆ ಏಜ್. ಈಗ ಸ್ಲ್ಯಾಶ್ ಟಿ ಏನು ಮಾಡುತ್ತಂದರೆ ನೇಮ್ ಮತ್ತು ಏಜ್ ನಡುವೆ ಅದನ್ನು ಹಾಕಿರೋದ್ರಿಂದ ಅದು ಅಲ್ಲಿ ಟ್ಯಾಬ್ ಸ್ಪೇಸ್ ಕೊಡುತ್ತೆ. ಒಂದೊಂದು ಸರಿ ನಮಗೆ ರಿಕ್ವೈರ್ಮೆಂಟ್ ಹಿಂಗೆ ಇರ್ಬೋದಲ್ಲ, ನೇಮ್ ಆದಮೇಲೆ ಜಾಸ್ತಿ ಸ್ಪೇಸ್ ಕೊಟ್ಟು ಏಜ್ ಅನ್ನೋದು ಪ್ರಿಂಟ್ ಆಗಬೇಕು. ಆವಾಗ ನೀವೇನು ಯೂಸ್ ಮಾಡಬೇಕು? ಸ್ಲ್ಯಾಶ್ ಟಿ. ಇದೇ ನೇಮು ಆದಮೇಲೆ ಕೆಳಗಡೆ ಏಜ್ ಪ್ರಿಂಟ್ ಆಗಬೇಕಂದ್ರೆ ಅಲ್ಲೇನು ಹಾಕೋಬೇಕು? ಸ್ಲ್ಯಾಶ್ ಎನ್. ವೆರಿ ಸಿಂಪಲ್. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಎಸ್ಕೇಪ್ ಸೀಕ್ವೆನ್ಸ್. ಅದ್ಯಾವುದು? ಸ್ಲ್ಯಾಶ್ ಬಿ. ಸ್ಲ್ಯಾಶ್ ಬಿ ಏನು ಮಾಡುತ್ತೆ? ನೀವೇ ನೋಡ್ರಿ. ಮೂವ್ಸ್ ದ ಕರ್ಸರ್ ಒನ್ ಪೊಸಿಷನ್ ಬ್ಯಾಕ್ವರ್ಡ್. ಕರ್ಸರನ್ನು ಒಂದು ಪೊಸಿಷನ್ ಹಿಂದ್ಗಡೆ ತೊಗೊಂಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಪ್ರಿಂಟ್ ಎಫ್ ಅಲ್ಲಿ ನೋಡ್ರಿ, ಎ ಬಿ ಸಿ ಅಲ್ಲ, ಎ ಬಿ ಸಿ ಅಂತ ಆದಮೇಲೆ ಸ್ಲ್ಯಾಶ್ ಬಿ ಇದೆ, ಆಮೇಲೆ ಡಿ ಇದೆ. ಸ್ಲ್ಯಾಶ್ ಬಿ ಅಂದ್ರೇನು? ನಿಮ್ಮ ಕೀಬೋರ್ಡಲ್ಲಿ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ ಹಾಗೆ. ಸ್ಲ್ಯಾಶ್ ಬಿ ಜಾಗದಲ್ಲಿ ನೀವು ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಸಿ ಹೋಗಿಬಿಡುತ್ತಲ್ಲ. ಎಸ್, ಹಂಗಂದ್ರೆ ಏನೇನು ಉಳಿಯುತ್ತೆ? ಎ ಬಿ ಡಿ ಓನ್ಲಿ. ಕರೆಕ್ಟ್. ದಿಸ್ ಈಸ್ ದ ಯೂಸ್ ಆಫ್ ಸ್ಲ್ಯಾಶ್ ಬಿ. ಒಂದು ಕ್ಯಾರೆಕ್ಟರ್ ಅಥವಾ ಕರ್ಸರ್ ಏನಾಗುತ್ತೆ? ಒಂದು ಪೊಸಿಷನ್ ಬ್ಯಾಕ್ವರ್ಡ್ ಬರುತ್ತೆ. ಸಿಂಪಲ್. ನೆಕ್ಸ್ಟ್, ದಿಸ್ ಈಸ್ ಕಾಲ್ಡ್ ಬ್ಯಾಕ್ ಸ್ಲ್ಯಾಶ್. ಇದು ಡಬಲ್ ಸ್ಲ್ಯಾಶ್ ಏನು ಹಾಕಿದಾರೋ ಇದನ್ನು ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಔಟ್ಪುಟ್ಟಲ್ಲಿ ಒಂದೇ ಸ್ಲ್ಯಾಶ್ ಪ್ರಿಂಟ್ ಆಗುತ್ತೆ. ಡಬಲ್ ಸ್ಲ್ಯಾಶ್ ಪ್ರಿಂಟ್ ಆಗುತ್ತೆ ಅನ್ಕೋಬೇಡ್ರಿ. ಒಂದು ಸ್ಲ್ಯಾಶ್ ಯೂಸ್ ಪ್ರಿಂಟ್ ಮಾಡಬೇಕಂದ್ರೆ ಅದನ್ನು ಡಬಲ್ ಸ್ಲ್ಯಾಶ್ ಹಾಕಿದ್ರೇ ಇಟ್ ವಿಲ್ ಪ್ರಿಂಟ್. ಹಾಗಂದ್ರೆ ಡಬಲ್ ಕೋಟ್ ಅಂತೂ ನೀವು ಬರದೇ ಬರಿತೀರಿ, ಅದರೊಳಗಡೆ ಡಬಲ್ ಸ್ಲ್ಯಾಶ್ ಹಾಕಿಬಿಟ್ರೆ ಒನ್ ಸ್ಲ್ಯಾಶ್ ಪ್ರಿಂಟ್ ಆಗುತ್ತೆ. ಒನ್ ಸ್ಲ್ಯಾಶ್ ಪ್ರಿಂಟ್ ಆಗೋಕ್ಕೆ ಅದ್ರ ಹಿಂದಿರೋದೇನು? ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್, ಅದ್ರ ಮುಂದಿರೋದೇನು? ಆ್ಯಕ್ಚುಯಲ್ ಕ್ಯಾರೆಕ್ಟರ್ ಟು ಪ್ರಿಂಟ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ಹೆಂಗೆ ಸ್ಲ್ಯಾಶ್ ಬಿ ಅಂದರೆ ಬ್ಯಾಕ್ ಸ್ಪೇಸ್ ಬರ್ತಾಯಿತ್ತು, ಸ್ಲ್ಯಾಶ್ ಟಿ ಅಂದರೆ ಟ್ಯಾಬ್ ಸ್ಪೇಸ್ ಬರ್ತಾಯಿತ್ತು, ಹಾಗೆ ಸ್ಲ್ಯಾಶ್ ಸ್ಲ್ಯಾಶ್ ಅಂದರೆ ಸ್ಲ್ಯಾಶ್ ಪ್ರಿಂಟ್ ಆಗುತ್ತೆ. ಗಾಟ್ ಇಟ್? ನೆಕ್ಸ್ಟ್,
ಈಗ ಡಬಲ್ ಕೋಟ್ ಪ್ರಿಂಟ್ ಮಾಡೋರು ಇದ್ದೀರಿ ಅಂತ ತಿಳ್ಕೊರಿ. ಸ್ಲ್ಯಾಶ್ ಎನ್ ಅಂದರೆ ನೆಕ್ಸ್ಟ್ ಲೈನ್ ಹೋಗುತ್ತಲ್ಲ, ಅದೇ ಥರ ಸ್ಲ್ಯಾಶ್ ಡಬಲ್ ಕೋಟ್ ಅಂದರೆ ಡಬಲ್ ಕೋಟ್ ಪ್ರಿಂಟ್ ಆಗುತ್ತೆ. ಅದನ್ನು ನೀವು ಹೆಂಗೆ ಬರಿಬೇಕು ಇಲ್ಲಿ ನೋಡ್ಕೊರಿ. ಪ್ರಿಂಟ್ ಎಫಲ್ಲಿ ಡಬಲ್ ಕೋಟ್ ಅಂತೂ ಯೂಸ್ ಮಾಡೇ ಮಾಡ್ತೀರಿ. ಸ್ಲ್ಯಾಶ್ ಡಬಲ್ ಕೋಟ್ ಅಂದರೆ ಡಬಲ್ ಕೋಟ್ ಪ್ರಿಂಟ್ ಮಾಡುತ್ತೆ ಹೆಲ್ಲೋ, ಮತ್ತು ಸ್ಲ್ಯಾಶ್ ಡಬಲ್ ಕೋಟ್ ಅಂದರೆ ಮತ್ತೆ ಡಬಲ್ ಕೋಟ್ ಪ್ರಿಂಟ್ ಮಾಡುತ್ತೆ. ಇದೆಲ್ಲ ಡಬಲ್ ಕೋಟ್ ಒಳಗಡೆ ಬರೆದ್ರೇ ಅದು ಡಬಲ್ ಕೋಟ್ ಅಲ್ಲಿರೋ ಹೆಲ್ಲೋವನ್ನು ಪ್ರಿಂಟ್ ಮಾಡುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ನಾಟ್ ಸೋ ಡಿಫಿಕಲ್ಟ್. ಓಕೆ, ಡಬಲ್ ಕೋಟ್ ಹೆಂಗೆ ಪ್ರಿಂಟ್ ಮಾಡೋದು, ಈ ಥರ ಸ್ಯಾಂಪಲ್ ಕೋಡ್ ಕೊಟ್ಟು ಔಟ್ಪುಟ್ ಏನು ಬರ್ಬೋದು ಅನ್ನೋದು ಕ್ವಶನ್ ಕೂಡ ಬರಬಹುದು. ಅದೇ ಥರ ಸಿಂಗಲ್ ಕೋಟ್ ಹೆಂಗೆ ಪ್ರಿಂಟ್ ಮಾಡೋದು, ಸಿಂಗಲ್ ಕೋಟ್ ಪ್ರಿಂಟ್ ಮಾಡೋದು ಹೆಂಗಂದರೆ ಸ್ಲ್ಯಾಶ್ ಸಿಂಗಲ್ ಕೋಟ್. ಓಕೆ, ಈಗ ಎ ಅಂತ ಬರೆದಿದ್ದಾರೆ, ಲೆಫ್ಟ್ ಸೈಡ್ ಒಂದು ಸಿಂಗಲ್ ಕೋಟ್ ಬರಬೇಕು, ರೈಟ್ ಸೈಡ್ ಒಂದು ಸಿಂಗಲ್ ಕೋಟ್ ಬರಬೇಕು. ಹಂಗಂದರೆ ಲೆಫ್ಟ್ ಸೈಡ್ ಒಂದು ಸ್ಲ್ಯಾಶ್ ಸಿಂಗಲ್ ಕೋಟ್, ರೈಟ್ ಸೈಡ್ ಒಂದು ಸ್ಲ್ಯಾಶ್ ಸಿಂಗಲ್ ಕೋಟ್ ಹಾಕಿ ಇದೆಲ್ಲನೂ ಡಬಲ್ ಕೋಟ್ ಒಳಗಡೆ ಬರೆದ್ರೆ ಸಿಂಗಲ್ ಕೊಟೇಶನ್ ಮಾರ್ಕ್ ವಿಲ್ ಪ್ರಿಂಟ್. ಓಕೆ, ಇವೆಲ್ಲ ಏನು ಎಸ್ಕೇಪ್ ಸೀಕ್ವೆನ್ಸಸ್ ಗೊತ್ತಾಯ್ತಲ್ಲ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಕ್ ಸ್ಲ್ಯಾಶ್ ಕಾನ್ಸ್ಟಂಟ್ಸ್. ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್ಸ್ಗಳನ್ನು ಯೂಸ್ ಮಾಡೋರಿದ್ರಿ ಅಂದರೆ ಬ್ಯಾಕ್ ಸ್ಲ್ಯಾಶ್ ಕಾನ್ಸ್ಟಂಟ್ಸ್ ಅಥವಾ ಎಸ್ಕೇಪ್ ಸೀಕ್ವೆನ್ಸಸ್ ಯೂಸ್ ಮಾಡಬೇಕು. ವೈ ದೇ ಕಾಲ್ ಇಟ್ ಆಸ್ ಎಸ್ಕೇಪ್ ಸೀಕ್ವೆನ್ಸಸ್? ಯಾಕಂದರೆ ದೇ ಎಸ್ಕೇಪ್, ದೇ ವಿಲ್ ನಾಟ್ ಪ್ರಿಂಟ್. ಸ್ಕ್ರೀನ್ ಮೇಲೆ ಅವು ಪ್ರಿಂಟ್ ಆಗೋದಿಲ್ಲ, ದೇ ಎಸ್ಕೇಪ್. ದ್ಯಾಟ್ಸ್ ವೈ ದೇ ಕಾಲ್ ಇಟ್ ಆಸ್ escape sequences. Okay, if you have any questions regarding this, you can comment, and if you are new to the channel, please subscribe and share the video. And if you have any requirements like e question paper cover madri ee thara ene requirements idru, you can comment. Okay, thank you.